ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತೊಂದು ನಿಮಗೆ ನಾರ್ಮಲ್ ಸೂಜಿಯನ್ನೇ ಬಳಸ್ಕೊಂಡು ಎಲ್ಲರೂ ಸಹ ಮನೆಯಲ್ಲೇ ಹಾಕೊಳ್ಳುವಂಥ ಒಂದು ಸಿಂಪಲ್ ಡಿಸೈನ್, ಬೀಡ್ಸನ್ನು ಯೂಸ್ ಮಾಡಿ ಸಿಂಪಲ್ ಡಿಸೈನನ್ನು ಹೇಗೆ ಹಾಕೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕ್ರೋಶಾಗೆ ಬರೋದಿಲ್ಲ ಕೆಲವ್ರಿಗೆ, ಅಂಥವ್ರಿಗಿದು ಹೇಳಿ ಮಾಡಿಸಿದಂತಹ ಡಿಸೈನ್ ಇದು. ಫಸ್ಟ್ ನಾನು ಸೂಜಿಯಲ್ಲಿ ದಾರವನ್ನು ತೊಗೊಂಡಿದ್ದೀನಿ. ನೀವು ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ತೊಗೊಳ್ಳಿ. ನಾನಿದು ಗೋಲ್ಡ್ ಕಲರ್ ಲೇಸ್ ತೊಗೊಂಡಿದ್ದಕ್ಕೆ ಗೋಲ್ಡ್ ಕಲರ್ ದಾರವನ್ನೇ ಆಲ್ರೆಡಿ ನಾನು ಪೋಣಿಸಿ 2 ಎಳೆ ಇಟ್ಕೊಂಡಿದ್ದೀನಿ. ಮತ್ತು ಈ ರೀತಿ 6 mm ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಈ ರೀತಿ 3 mm ಬೀಡ್ಸಸ್ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಯಾವ ಡಿಸೈನ್ ಆದರೂ ನೀವು ತೊಗೊಬೋದು. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಫ್ರೆಂಡ್ಸ್, ಇಲ್ಲಿ ನಾವು ಸ್ಯಾರಿ ಒಳಗಡೆ ಈ ರೀತಿ ಕ್ಲಾತ್ ಒಳಗಡೆ ಹೋಗಿ ನಾವು ಫಸ್ಟು ಲಾಕ್ ಮಾಡ್ಕೊಬೇಕಾಗುತ್ತೆ. ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 ಸಾರಿ ಈ ರೀತಿ ಲಾಕ್ ಮಾಡ್ಕೊಂಬಿಡಿ. ಈ ರೀತಿ ಸೂಜಿ ಮೇಲೆ ಈ ರೀತಿ ದಾರವನ್ನು ಸುತ್ತಿ. ಇದು ಕ್ರೋಶದಲ್ಲಿ ನಾವು ಸಿಂಗಲ್ ಕ್ರೋಶೆಟ್ ಅಂತ ಹೇಳ್ತೀವಿ, ಬಟ್ ನಾರ್ಮಲ್ ನೀಡಲ್ಲೂ ಸಹ ನಾವು ಈ ರೀತಿ ಮಾಡ್ಬೋದು. ಈ ರೀತಿ ಬರುತ್ತೆ ನೋಡಿ. ಮತ್ತೆ ನೋಡಿ, ಒಳಗಡೆ ಆ ಕ್ಲಾತ್ ಒಳಗಡೆಯಿಂದ ಹೋಗಿ ಸೂಜಿ ಹಿಂದ್ಗಡೆ ಈ ರೀತಿ ದಾರ ಸುತ್ತಿದ್ರೆ ಇದು ಸಿಂಗಲ್ ಕ್ರೋಶೆಟ್ ಥರ ಡಿಸೈನ್ ಬರುತ್ತೆ. ನಿಮಗೆ ಇಲ್ಲಿ ಗೋಲ್ಡ್ ಇದರಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಕಲರ್ ಥ್ರೆಡಲ್ಲಿ ಯೂಸ್ ಮಾಡಿದರೆ ಕಾಣಿಸ್ತಾ ಇತ್ತು. ಇವಾಗ ಫ್ರೆಂಡ್ಸ್, ಒಂದು ಈ ಥರ ರೌಂಡ್ ಬೀಡ್ಸಸ್ಸು ಜಾಯಿನ್ ಮಾಡ್ಕೊತಾ ಇದ್ದೀನಿ, ಮತ್ತು ಬಿಗ್ ಬೀಡ್ಸಸ್ಸು ಜಾಯಿನ್ ಮಾಡ್ತಾಯಿದ್ದೀನಿ, ಮತ್ತು ರೌಂಡ್ ಬೀಡ್ಸಸ್ಸು ನೋಡಿ. ಈ ರೀತಿ ಮೂರನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕ್ಲಾತ್ ಲೆಂತ್ ಬರುತ್ತಲ್ಲ ನೋಡಿ, ಇಲ್ಲಿಗೆ ನಾವು ಅದನ್ನು ಕ್ಲಾತ್ಗೆ ಇನ್ಸರ್ಟ್ ಮಾಡ್ಕೊಬೇಕು. ಎಲ್ಲರೂ ಸಹ ಮನೆಯಲ್ಲೇ ನೀವು ಹಾಕ್ಕೊಳ್ಳುವಂತಹ ಡಿಸೈನ್ ಇದು ನೋಡಿ. ಈ ರೀತಿ ಬರುತ್ತೆ. ಮತ್ತು ಆ ಸಾರಿ ಒಳಗಡೆ ಸೂಜಿಯನ್ನು ತಗೊಂಬಂದು ದಾರ ಹೇಳ್ಕೊಳ್ಳಿ. ಕರೆಕ್ಟಾಗಿ ಹೆಡ್ಜ್ ಕೂರುತ್ತೆ. ಮತ್ತೆ ಈ ಬೀಡ್ಸಸ್ ಇರುತ್ತಲ್ಲ, ಇದರೊಳಗಡೆಯಿಂದ ಸೂಜಿಯನ್ನು ಹಾಕಿ ಎಳೆದು ಈ ರೀತಿ ಕೂರಿಸ್ಕೊಂಡ್ರೆ ಹೆಡ್ಜ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು. ಮತ್ತು ನಾವು ಫಸ್ಟು 3 ಬೀಡ್ಸನ್ನ ಆ್ಯಡ್ ಮಾಡಿದ್ವಿ, ಬಟ್ ಇಲ್ಲಿ 3 ಬೀಡ್ಸ್ ಬೇಡ. ಈಗ 2 ಬೀಡ್ಸಸ್ಸು ಜಾಯಿನ್ ಮಾಡಬೇಕು. ಒಂದು ಫಸ್ಟು ಬಿಗ್ ಬೀಡ್ಸು, ನೆಕ್ಸ್ಟ್ ನೋಡಿ ಈ ರೀತಿ ಸ್ಮಾಲ್ ಬೀಡ್ಸು, ಮತ್ತು ನೋಡ್ತಾ ಇರ್ಬೋದು ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಇನ್ಸರ್ಟ್ ಮಾಡಿ ಕ್ಲಾತ್ ಒಳಗಡೆ ಇನ್ಸರ್ಟ್ ಮಾಡಿ, ಮತ್ತು ಕ್ಲಾತ್ ಒಳಗಡೆಯಿಂದ ಬಂದು ಆ ಬೀಡ್ಸ್ ಇದೆಯಲ್ಲ, ಆ ಬೀಡ್ಸ್ ಒಳಗಡೆಯಿಂದ ನೀವು ಸೂಜಿಯನ್ನು ಎಳೆದು ತರಬೇಕು. ದಾರನ ಈ ರೀತಿ ಬರ್ತಾಯಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಮತ್ತು ಬೀಡ್ಸನ್ನು ಆ್ಯಡ್ ಮಾಡಿ, ಒಂದು ಬಿಗ್ ಬೀಡ್ಸ್, ಸ್ಮಾಲ್ ಬೀಡ್ಸು ಎರಡನ್ನೂ ಆ್ಯಡ್ ಮಾಡಿ ಬೇಗನೂ ಆಗಿಬಿಡುತ್ತೆ, ತುಂಬ ಟೈಮು ಸಹ ಹಿಡಿಯೋದಿಲ್ಲ ಇದು. ಇಲ್ಲಿ ನೀವು ಎಲ್ಲ ನನಗೆ ಫುಲ್ಲು ಬೀಡ್ಸೇ ಬೇಕು ಅಂತ ಅಂದರೆ ಈ ರೀತಿ ಬೀಡ್ಸನ್ನೇ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ಕುಚ್ಚು ಬೇಕು ಅಂತ ಅಂದಾಗ ಕುಚ್ಚನ್ನು ಕೈಯಲ್ಲಿ ನೀವು ಈ ಥರ ಸುತ್ತಕೊಂಡು ಈ ಸೂಜಿಯಲ್ಲಿ ಗಂಟು ಹಾಕಿ ಅದನ್ನು ಎಳೆದು ಟೈಟ್ ಮಾಡಿ ಸೂಜಿ ಒಳಗಡೆ ಆ ಒಂದು ಕುಚ್ಚನ್ನು ಜಾಯಿನ್ ಮಾಡಿಕೊಂಡು ಸೇರಿಸ್ಕೊಬೋದು.
ನಾನಿಲ್ಲಿ ಅದನ್ನು ಜಾಯಿನ್ ಮಾಡ್ತಾ ಇಲ್ಲ, ಬರೀ ಬೀಡ್ಸ್ ಮಾತ್ರ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಯಾಕೆ ಅಂತಂದರೆ ಜಸ್ಟು ಸ್ಯಾರಿ ಅಷ್ಟೇ ಅಲ್ಲ, ಸ್ಯಾರಿ ಬಾರ್ಡರ್ಗೂ ಸಹ ಈ ರೀತಿ ಇತ್ತೀಚಿನ ನಾವು ನೋಡ್ತಾ ಇರ್ಬೋದು ಡಿಸೈನ್ ಬರ್ತಾ ಇದೆ. ದುಪ್ಪಟ್ಟ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಬಾರ್ಡರ್ಗೆ ಈ ರೀತಿ ಡಿಸೈನ್ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಇಲ್ಲಿ ಇದಿಷ್ಟೇ ಮಾಡ್ತಾಯಿದ್ದೀನಿ. ಈ ಒಂದು ಮಣಿಯನ್ನು ಸ್ಕಿಪ್ ಮಾಡಿ, ಆ ಬೀಡ್ಸಸ್ನ ಸ್ಕಿಪ್ ಮಾಡಿ ಆ ಪ್ಲೇಸಲ್ಲಿ ಕುಚ್ಚನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಎಲ್ಲಿ ಬೇಕೋ ಒಂದು ಬೀಡ್ಸು, ಒಂದು ಕುಚ್ಚು ಆ ರೀತಿಯೂ ಆ್ಯಡ್ ಮಾಡ್ಬೋದು. ಈಗ 4 ಕುಚ್ಚು ಬೀಡ್ಸಸ್ ಆದಮೇಲೆ ಒಂದು ಕುಚ್ಚನ್ನು ಸಹ ನೀವು ಆ್ಯಡ್ ಮಾಡ್ಬೋದು. ಈ ರೀತಿ ಸ್ಯಾರಿ ಪೂರ್ತಿ ಮಾಡ್ಕೊಂಡು ಹೋಗ್ಬೋದು. ಮತ್ತು ಬೇಗ ಆಗುತ್ತೆ, ಅಷ್ಟು ಟೈಮು ಸಹ ಹಿಡಿಯೋದಿಲ್ಲ ನಿಮಗೆ. ಇದು ಫಸ್ಟ್ ಸ್ಟೆಪ್ಪು. ಇದಿಷ್ಟಕ್ಕೆ ನೀವು ಸ್ಟಾಪು ಮಾಡ್ಬೋದು. ನನಗಿಷ್ಟೇ ಸಾಕು ಅಂತ ಹೇಳಿದ್ರೂ ಇಲ್ಲಿಗೆ ಒಂದು ಬೇಕಿದ್ರೆ ನೀವು ಕುಚ್ಚನ್ನು ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಇಲ್ಲ ಇನ್ನೂ ಒಂದು ಸ್ಟೆಪ್ಪು ತೊಗೊಬೋದು ನೀವು, ಅದನ್ನು ತೋರಿಸ್ತೀನಿ. ಇಷ್ಟಕ್ಕೂ ಸ್ಟಾಪ್ ಮಾಡ್ಬೋದು ಕುಚ್ಚನ್ನು ಹಾಕಿ. ಬೇಡ ಅಂತ ಇನ್ನೂ ಒಂದು ಸ್ಟೆಪ್ ತೋರಿಸ್ತೀನಿ, ಗ್ರ್ಯಾಂಡಾಗಿರಲಿ ಅನ್ನೋ ಥರ ಇದರಿಂದ. ಅದು ಹೇಗೆ ಅಂತ ಫುಲ್ ಫಿನಿಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ತೋರಿಸ್ತೀನಿ. ಆಗಿದೆ ನೋಡಿ, ಫಿನಿಶಿಂಗ್ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ, ತುಂಬ ಬೇಗನೂ ಹಾಕುವಂಥದ್ದು. ಲಾಸ್ಟ್ ಹೆಣ್ಣಿಂಗ್ ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕ್ಲಾತ್ ಒಳಗಡೆಯಿಂದ ಹೋಗಿ ಸೂಜಿಯನ್ನು ಹಾಕಿ ಮತ್ತೆ ಈ ರೀತಿ ದಾರವನ್ನು ಒಂದು ರೌಂಡ್ ಸುತ್ತಿ ಸೂಜಿಗೆ ಈ ರೀತಿ ಹೇಳ್ಕೊಂಡ್ರೆ ಟೈಟ್ ಆಗುತ್ತೆ, ಲಾಕ್ ಆಗುತ್ತೆ. ಲಾಸ್ಟಲ್ಲಿ ಈ ರೀತಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನಾರ್ಮಲ್ ಸೂಜಿಯಲ್ಲಿ ಸಹ ಈ ರೀತಿ ಹಾಕ್ಬೋದು. ಮತ್ತು ಫಸ್ಟು ಮಾಡ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ರೀತಿ 2 ಸಾರಿ ಲಾಕ್ ಆದಮೇಲೆ ಈ ಬೀಡ್ಸಸ್ ಬರುತ್ತಲ್ಲ, ಸೇಮ್ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅದೇ ಬೀಡ್ಸಸ್ ತೊಗೊಂಡಿದ್ದೀನಿ. ಆ ಬೀಡ್ಸಸ್ಸಲ್ಲಿ ನಾವು ಫಸ್ಟು ಬೀಡ್ಸ್ನ ಆ್ಯಡ್ ಮಾಡಿರ್ತೀವಲ್ಲ, ಅದ್ರ ಒಳಗಡೆಯಿಂದ ಸೂಜಿ ದಾರವನ್ನು ತಂದು ಇಟ್ಕೊಬೇಕು. ಈ ರೀತಿ ನೋಡಿ, ಇಟ್ಕೊಂಡ್ಮೇಲೆ ಎಷ್ಟು ಬೀಡ್ಸಸ್ ಬರುತ್ತೆ ಆ ಒಂದು ಬಿಗ್ ಬೀಡ್ಸಸ್ ನಡುವೆ ಅಷ್ಟು ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. ನೋಡೋಣ, ನಿಮಗೆ 4 ಮಿನಿಮಮ್ ಒಂದು 5 ನಾನು ಆ್ಯಡ್ ಮಾಡ್ತೀನಿ. 5 ಇದೆ. ಇಲ್ಲಿದೆ ನೋಡಿ, 5 ಬೀಡ್ಸ್ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ನೀವು ಯಾವ ಬೀಡ್ಸ್ ಆದರೂ ತೊಗೊಬೋದು. ಈಗ ಕರೆಕ್ಟಾಗಿದೆ 5 ಬೀಡ್ಸಸ್ಸು. ಆ 5 ಬೀಡ್ಸ್ ನಾವು ಇನ್ಸರ್ಟ್ ಮಾಡಿದ್ಮೇಲೆ ಮತ್ತೆ ಈ ಬೀಡ್ಸ್ ಒಳಗಡೆಯಿಂದ ಹೋಗಿ ನೋಡಿ, ಈ ಬೀಡ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಒಳಗಡೆಯಿಂದ ಹೋಗಿ ದಾರನ ಎಳೆತಂದರೆ ನೋಡಿ ಈ ರೀತಿ ಆಗುತ್ತೆ. ಮತ್ತು ಕ್ಲಾತ್ ಒಳಗಡೆ ಮತ್ತೆ ಜಾಯ್ನ್ ಆಗಿ ಆ ದಾರನ ಎಳೆತರಬೇಕು. ಆದಮೇಲೆ ಫ್ರೆಂಡ್ಸ್ ಮತ್ತೆ ಏನಾಗುತ್ತೆ ಅಂದರೆ ಕ್ಲಾತಿಂದ ಮತ್ತೆ ಅದನ್ನು ರಿಟರ್ನ್ ಇನ್ಸರ್ಟ್ ಮಾಡಿ ಈ ಬೀಡ್ಸಸ್ ಇದೆಯಲ್ಲ ಫಸ್ಟ್ ನಾವು ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಮತ್ತೆ ಸೂಜಿಯಿಂದ ದಾರನ ಎಳೆದು ತರಬೇಕು. ಈ ರೀತಿ ನೋಡಿ, 5 ಬೀಡ್ಸು ಈ ಒಂದು ಬೀಡ್ಸಸ್ ಮೆಜರ್ಮೆಂಟ್ಗೆ ಆಗ್ತಾಯಿದೆ.
ನೀವು ಇಲ್ಲ ಇದಕ್ಕಿಂತ ಸ್ವಲ್ಪ ಬಿಗ್ ಬೀಡ್ಸಸ್ನ ನೀವು ತೊಗೊಂಡ್ರೆ ಆ ಮೆಜರ್ಮೆಂಟ್ ನೋಡ್ಕೊಳ್ಳಿ, ಇನ್ನೊಂದು ಜಾಯಿನ್ ಮಾಡ್ಕೊಬೋದು. ಇಲ್ಲ ಸ್ಮಾಲ್ ಬೀಡ್ಸಸ್ ತೊಗೊಂಡ್ರೆ ಆ ಸ್ಮಾಲ್ ಬೀಡ್ಸಸನ್ನು ನೀವು ಆ್ಯಡ್ ಮಾಡ್ತಾ ಇನ್ನೊಂದು ಲೆಸ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ಹಾಕ್ತೀವಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಮನೇಲಿ ಹಾಕೊಬೋದು. ನಾನಿಲ್ಲಿ 5 ಹಾಕಿದ್ದೆ ನೋಡಿ, 5 ಹಾಕಿದ್ದೀನಿ. ಸೇಮ್ ಎಲ್ಲನೂ ಸಹ 5ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸೇಮ್ ಸ್ಟಾರ್ಟಿಂಗು 5 ಬೀಡ್ಸನ್ನು ಆ್ಯಡ್ ಮಾಡಿದರೆ ಅದೇ ರೀತಿ ಅದು ಲಾಸ್ಟ್ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. ನೋಡಿ, ಈ ಬೀಡ್ಸ್ ಒಳಗಡೆ ಹೋಗಿ ಈ ರೀತಿ ಕ್ಲಾತ್ಗೂ ಸೇರಿಸಿ ಜಾಯಿನ್ ಮಾಡ್ಕೊಳ್ಳಿ. ಆದಮೇಲೆ ನೆಕ್ಸ್ಟು ಅದೇ ಕ್ಲಾತಿಂದ ಆ ಬೀಡ್ಸ್ ಮುಖಾಂತರ ದಾರಾನ ಎಳೆದು ಸೂಜಿ ಸಹಾಯದಿಂದ ತಗೊಬನ್ನಿ. ಈ ರೀತಿ ಉಟ್ಕೊಳ್ತಾ ಇರುತ್ತೆ. ಇದು ಸ್ವಲ್ಪ ಜರಿ ದಾರ ಆಗಿರೋದ್ರಿಂದ ಈ ರೀತಿ ಉಟ್ಕೊಳ್ಳುತ್ತೆ. ನೀವು ಸಿಲ್ಕ್ ಥ್ರೆಡ್ ಅಥವಾ ಕಾಟನ್ ಥ್ರೆಡನ್ನು ತೊಗೊಂಡಾಗ ಈ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿ ಬೀಡ್ಸನ್ನ ಆ್ಯಡ್ ಮಾಡಿ ಈ ರೀತಿ ಮತ್ತೆ ಪೂರ್ತಿ ಮಾಡಿಬಿಟ್ಟು ನಿಮಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೀವು ಈ ಥರ 3 ಬೀಡ್ಸಸ್ ಆದಮೇಲೆ ಇಲ್ಲಿ ನೀವು ಕುಚ್ಚನ್ನು ಸಹ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಫುಲ್ಲು ಇದೇ ಸ್ಟೆಪ್ ಮಾಡಿಬಿಟ್ಟು ನಾವು ಈ ಬೀಡ್ಸ್ ಮಾಡ್ತೀವಲ್ಲ, ಈ ಟೂ ಬೀಡ್ಸಸ್ಗೆ ಈ ಥರ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನೀವು ಕುಚ್ಚನ್ನು ಆ್ಯಡ್ ಮಾಡ್ಬೋದು. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಾಧ್ಯವಾದರೆ ತೋರಿಸ್ಕೊಡ್ತೀನಿ. ಇದು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಈ ರೀತಿ ಲಾಸ್ಟ್ ಫಿನಿಶಿಂಗ್ ಬಂದು ಈ ರೀತಿ ಬರುತ್ತೆ. ನೀವು ನಾರ್ಮಲ್ ಬೀಡ್ಸನ್ನು ಆ್ಯಡ್ ಮಾಡಿ ಈ ರೀತಿ ಮನೆಯಲ್ಲೇ ಮಾಡ್ಕೊಬೋದು. ಆರಾಮಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಇದು ದುಪ್ಪಟ್ಟಾಗೂ ಮಾಡ್ಕೊಬೋದು, ಸ್ಯಾರೀಸ್ಗೆ ಮತ್ತು ಈ ಲೆಹಂಗಾ ಟೆಸಲ್ಸ್ಗೆ ಆ ಥರದ್ದೆಲ್ಲ ಮಾಡ್ಕೊಬೋದು. ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಸ್ಯಾರಿ ಬಾರ್ಡ್ರಿಗೂ ಸಹ ಈ ರೀತಿ ಮಾಡ್ಕೊಬೋದು. ಸ್ಯಾರಿ ಲಾಸ್ಟ್ ನಮಗೆ ಪಲ್ಲುಗೆ ಈ ರೀತಿ ಸ್ಯಾರಿ ಕುಚ್ಚು ಒಂದು 3 ಬೀಡ್ಸಸ್ ಆದಮೇಲೆ ಸ್ಯಾರಿ ಕುಚ್ಚು ಒಂದು ಜಾಯಿನ್ ಮಾಡಿದ್ರೆ ಈ ಸ್ಪೇಸಲ್ಲಿ ಈ ಬೀಡ್ಸನ್ನು ಸ್ಕಿಪ್ ಮಾಡಿ ಇದರಲ್ಲಿ ಬೀಡ್ಸ್ನ ಆ್ಯಡ್ ಮಾಡೋ ಬದಲು ಇಲ್ಲಿ ಕುಚ್ಚನ್ನು ಆ್ಯಡ್ ಮಾಡಿದ್ರೆ ಸ್ಯಾರಿ ಕುಚ್ಚೂ ಸಹ ಆಗುತ್ತೆ. ಮಲ್ಟಿಪಲ್ ಕ್ರಿಯೇಟಿವಿಟಿ ಇದು, ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಈ ಒಂದು ಡಿಸೈನ್ ನಿಮಗೆ ಹೇಳ್ಕೊಟ್ಟಿದ್ದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.